ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಎಲ್ಲ ಕನ್ನಡ ರಾಜ್ಯೋತ್ಸವ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಒನ್ ಡೇ ಫುಲ್ಲು ರೆಸ್ಟು. ಹಾಗಾಗಿ ಇವತ್ತು ಹೆಂಗೂ ಕಾರ್ತಿಕ ಮಾಸ ಮುಗ್ದಿದೆ ಅಂತ ಹೇಳ್ಬಿಟ್ಟು ಅಮ್ಮನು 3 kg ಚಿಕನ್ ತಂದಿದ್ರು. ಬೆಳಗ್ಗೆನೇ ಎಲ್ಲ ಬಿರಿಯಾನಿ ಮತ್ತು ಗ್ರೇವಿ ಎಲ್ಲ ಮಾಡಿ ಆಮೇಲೆ ಪೆಪ್ಪರ್ ಡ್ರೈ ಕೂಡ ಮಾಡಿದ್ದೆ. ಅದೆಲ್ಲ ಮಧ್ಯಾಹ್ನಕ್ಕೆ ಖಾಲಿ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವ ಇಟ್ಕೊಂಡು ಇವಾಗ 1.5 kg ಮಟನ್ ತಂದಿದ್ದಾರೆ. ಮೊನ್ನೆಯಿಂದನೂ ಕೇಳ್ತಾ ಇದ್ದೆ, ಒಂದು ವಾರದಿಂದನೂ, ಅಮ್ಮು ಏನಾದರೂ ಅಡುಗೆ ಮಾಡಿಕೊಡು ನಿನ್ನ ಕೈಯಿಂದ ಅಂತ. ಅವ್ರು ಡವ್ ಮಾಡೋರು, ಇಲ್ಲ ನನಗೆ ಬರಲ್ಲ, ನನಗೇನು ಅಡುಗೆನೇ ಬರಲ್ಲ ಅಂತ ನಾಡ್ಕೊಡೋರು. ಯಾಕಂದರೆ ನೆಕ್ಸ್ಟ್ ಟೈಮಿಂದ ನೀನೇ ಮಾಡು ಅಂತ ಎಲ್ಲಿ ಹೇಳ್ಬಿಡ್ತೀನೋ ಅಂದ್ಬಿಟ್ಟು ಆ ಥರ ಹೇಳ್ತಾ ಇರೋರು. ಯಾವಾಗೂ ತುಂಬಾ ಹಿಂಸೆ ಮಾಡಿದ್ದೆ ಅವ್ರಿಗೆ. ಆಯಿತು ಸರಿ ಮಾಡಿಕೊಡ್ತೀನಿ ಅಂತ ಅಂದರು. ಹಾಗಾಗಿ ಇವಾಗ ಎಲ್ಲ ಅವ್ರಿಗೆ ಇನ್ನು ಹಚ್ಕೊಂಡು ಕುತ್ಕೊಳ್ಳೋದಕ್ಕೆ ಅವ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಹಚ್ಚಿಕ್ಕಿ, ಹಾಗೇನು ಇನ್ನೂ ಮಿಕ್ಸಿಗೆ ಹಾಕಿಲ್ಲ, ಮಿಕ್ಸಿಗೆ ಅವರೇ ಬಂದಮೇಲೆ ಹಾಕಲಿ ಅಂತ ಹೇಳ್ಬಿಟ್ಟು ಅವ್ರಿನ್ನೂ ಕೆಲಸಕ್ಕೆ ಹೋಗಿದ್ದಾರೆ. ಯಾಕಂದರೆ ಮೊನ್ನೆ 1 ಡೇ ಫುಲ್ಲು ಅವ್ರು ಆರ್ಡರ್ ಆಗಲಿ ಏನೂ ಆಗಲಿ ತೊಗೊಂಡೇ ಇಲ್ಲ. 4-5 ಆರ್ಡ್ರ್ ಇದ್ವು. ಅವನು ಇನ್ನು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇದು ಮಾಡಿದ್ರು. ಅದಕ್ಕೆ ಇವತ್ತು ನಿನ್ನೆ ಎಲ್ಲ ಒಂದು ಸ್ವಲ್ಪ ಫುಲ್ಲು ವರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೋನ್ ಮಾಡಿದೆ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು, ಇಲ್ಲ ಬರ್ತಾ ಇದ್ದೀನಿ, ಅರ್ಧ ದಾರಿಲಿದ್ದೀನಿ ಅಂತ ಅಂದರು. ಸರಿ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಎಲ್ಲ ಎತ್ತಿಕ್ ಬಿಡೋಣ ಅಂತ ಹೇಳ್ಬಿಟ್ಟು ಮಾವು ನೋಡಿದ್ರೆ ಇದು ಬರೀ ತಲೆ ಕಾಲು ಅಂತ ಅಂದರು. ತಲೆ ಮಟ ಅಂತ ಅಂದ್ಬಿಟ್ಟು ಆಮೇಲೆ ಲಂಗ್ಸ್ ಒಂದು ಸ್ವಲ್ಪ ತಂದಿದ್ರು. ಯಾವತ್ತೂ ಕೂಡ ನೋಡಿರಲಿಲ್ಲ, ಅದನ್ನು ಟೇಸ್ಟ್ ಕೂಡ ಮಾಡಿರಲಿಲ್ಲ ಲಂಗ್ಸ್ದು. ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನಂತೂ. ಇದರಲ್ಲಿ ನೀರು ಥರ ಗೊತ್ತೈತೆ ಅಲ್ಲ, ತೊಳಿತೀನಿ ಅಪ್ಪ. ಅಲ್ಲ ಮಳೆ ನೆನ್ಕೊಂಬಂದ ನೀನು? ಮಳೆ ಜಡಿ ಮಳೆ ಬೀಳ್ತಾ ಇದೆ. ಟಪ್ ಚೆನ್ನಾಗಿ ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಮೆಣಸು ಸ್ವಲ್ಪ ಬೇಗ ಬಂದಿದ್ರೆ ಸ್ವಲ್ಪ ಪುದೀನ ಎಲ್ಲ ಜರಗ ಹಾಕ್ಬಿಟ್ಟು ಎಲ್ಲ ರೆಡಿ ಆಯ್ತಾ ನಿಂದು? ಎಲ್ಲ ಹಚ್ಚಿಕ್ಕಿದ್ದೀನಿ. ಏನೇನು ಹಾಕೋದು ಫಸ್ಟ್? ಫುಲ್ ಮಾಡಬೇಡ. ಕೊತ್ತಂಬರಿ ಸೊಪ್ಪು ಹಚ್ಚಿದ್ಯಾ? ಅದು ಇವರು ಒಂದು ವಾರದಿಂದ ಹಿಂಸೆ ಮಾಡಿ ಒಪ್ಸಿರೋದಕ್ಕಲ್ಲ. ಏನಮ್ಮ ಇದಕ್ಕೆ ಇವರು ಟೊಮೆಟೊ ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಡವ್ ಮಾಡೋದು. ಆಮೇಲೆ ತೆಂಗಿನಕಾಯಿ, ಗಸಗಸೆ. ನಂಗೆ ಬರೋದೇ ಇಲ್ಲ ಅಂದ್ಬಿಟ್ಟು ಹೇಳ್ಬೇಕು ಅಂತಂದ್ರೆ ಮದುವೆಗಿನ ಮುಂಚೆ ಇವರು ಮಕ್ಕಳೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಿದ್ರಂತೆ. ನಂಗೆ ಮೊನ್ನೆ ಹೇಳೋರೆ. ಸ್ವಲ್ಪ ನೀರು ಹಾಕೋಣ ಸ್ವಲ್ಪ. ನೀರು ಹಾಕ. ಇದು ತುಂಬಾ ಐತೆ, ಏನಾಗಲ್ಲ? ಏನಾಗಲ್ಲ, ನುಂಗಾಗುತ್ತೆ. ಅಲ್ಲ ತುಂಬಾ ಐತಲ್ಲ, ಸಾಕ ನೀರು? ಸಾಕು, ಜಾಸ್ತಿ ಆಗೋಯ್ತು. ಚಲೋ ಅದ, ಸ್ವಲ್ಪ ಬೇಡ. ಸ್ವಲ್ಪ ಬೇಡ ಹಾಕು. ಆಯ್ತು ನೋಡು, ಇದು ನೋಡು ಕರೆಕ್ಟ್ ಆಗೈತಾ? ಕರೆಕ್ಟ್ ಆಗೈತೆ. ಒಂದು ಸ್ಪೂನು ಖಾರದ ಪುಡಿ ಹಾಕು. ನೀನ್ ಮಾಡ್ತೀನಿ ಕಣೆಲ್ಲ, ನಾನೇ ಹೇಳ್ತಾ ಇದ್ದೀನಿ. ಖಾರದ ಪುಡಿ ಎಲ್ಲೈತೆ? ಚಿಕ್ಕ ಬಾಕ್ಸು. ಲಾಸ್ಟಾ? ಲಾಸ್ಟ್. ಅದ್ರ ಹಿಂದೆಗಡೆ ಧನಿಯಾ ಪುಡಿ. ಇದಕ್ಕೆ ಹಾಕ್ಬಿಡೋಣ ಅಲ್ಲ? ಬೇಡ ಕೆಟ್ಟೋದು, ಸುಮ್ಮನೆ ಸಪ್ರೇಟ್ ಮಾಡ್ಬಿಡು. ಫ್ರೈ ಅಂದ್ರೆ ಹತ್ರ ಮಸಾಲೆ ಹಾಕ್ಬಿಟ್ಟು ಮಾಡೋದಾ? ಇದೊಂದು ಸ್ಪೂನ್ ಸಾಕಾ? ಒಂದು ಸ್ಪೂನ್ ಕರೆಕ್ಟ್ ಸರ್ ಹೋಗುತ್ತಲ್ಲ, ಸಾಕಾ? ಸಾಕು. ಸ್ವಲ್ಪ ಜಾಸ್ತಿ ಆಗ್ತದೆ ಅಂದರೆ ಖಾರ ಜಾಸ್ತಿ ಆಗುತ್ತದೆ. 1.5 ಹಾಕು. 3 ಹಾಕು. 1 2
3. ಸಾಕಲ್ಲ? ಹ್ಞೂ. ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕ್ತೀಯಾ? ರುಚಿಗೆ ತಕ್ಕಷ್ಟು. ಅಲ್ಲ, ರುಚಿಗೆ ತಕ್ಕಷ್ಟು ಖಾರ, ಧನಿಯಾ ಪುಡಿ. ಧನಿಯಾ ಪುಡಿ. 14 ಮಿಕ್ಸಿಗೆ. ಕಮ್ಮಿ ಆಯ್ತು. ನೆಕ್ಸ್ಟ್ ನುಣ್ಣಗಾಗೈತಲ್ಲ, ಹ್ಞೂ ಸಾಕಲ್ಲ ಅಷ್ಟು. ಹ್ಞೂ. ನೆಕ್ಸ್ಟ್ ಇವಾಗ ಕುಕ್ಕರ್ ಅಲ್ಲ ಇದು ತೊಳೆಯಲ್ಲ ಮಟನ್. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ತೊಳ್ಕೊ, ಒಂದು ಸ್ವಲ್ಪ ತೊಳಿ. ಒಂದು ಸ್ಪೂನ್ ಹಾಕೋಣ? ಈ ಒಂದು ಸ್ಪೂನ್ ಬೇಡ, ಒಂದು ಕಮ್ಮಿ ಹಾಕೋ ಒಂದು ಸ್ವಲ್ಪ. ಅಷ್ಟೇ. ಏನು ಕೇಳಾಕದು? ಏನಕ್ಕೆ? ಅಕಸ್ಮಾತ್ ಇದ್ರಲ್ಲಿ ಏನಾರ ಬ್ಯಾಕ್ಟೀರಿಯಾ ಅವು ಇವು ಇದ್ರೆ ಹಾಂ ಹೋಗ್ಲಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಹಾಕ್ಬಿಟ್ಟು ನೀಟಾಗಿ ತೊಳಿಬೇಕು. ಒಗ್ಗರಣೆಗೆ ಏನೇನು ಹಾಕ್ಬೇಕು ಅಂತ ಇದೀನಿ ನೀಟಾಗಿ. ಯಾಕಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ ಅವು ಇರುತ್ತೆ ಅಂತ ಹೇಳ್ಬಿಟ್ಟು ಅರಿಶಿನ ಹಾಕಿದ್ರೆ ಎಲ್ಲ ಅವೆಲ್ಲ ಸತ್ತೋಗ್ಬಿಡುತ್ತೆ, ಮಾಯ ಆಗೋಗುತ್ತೆ. ಯಾಕಮ್ಮ ಗುಂಡು? ಮಟನ್ ಹಾಕದ ಬೇಡ, ಇವಾಗ ಅರಿಶಿನ ಎಲ್ಲ ತೊಳೆದಿದ್ದೀವಲ್ಲ, ಮಟನ್ ಒಂದು ಹಾಕ್ಬೋದಾ? ತಲೆ ಮಟನ್ ಹಾಕಿದಾಯ್ತು. ಇವಾಗ ಸ್ವಲ್ಪ ಹೀಟ್ ಮಾಡ್ಕೊಳ್ಳೋಣ. ಹೆಸರು ಅಯ್ಯೋ, ಇವತ್ತೊಂದು ಸಾಕಾಗೋಯ್ತು. ಒಂದು ವಾಟರ್ ಫಿಲ್ಟರ್ ಸರ್ವಿಸ್ ಒಂದು ಇತ್ತು, ಆಮೇಲೆ ಒಂದು ಬ್ಯಾಟ್ರಿ ಇನ್ಸ್ಟಾಲೇಷನ್ ಇತ್ತು. ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಮ್ಮ. ಮಾಡ್ಸಂದ್ರ ರಾಜಗುಂಟೆ ಒಂದು ಮಾಡ್ಸಂದ್ರ ಒಂದು ನೋಡ್ಕೊಂಡು. ಮಳೆ ಬೇರೆ ಬರ್ತಾಯಿತ್ತು, ಸದ್ಯ ಮಳೆ ಸಿಗಾಕೊಂಡಿಲ್ಲ. ಹೇಳ್ತೀನಿ ಜರ್ಕಿನ್ ಹಾಕೊಂಡು ಹೋಗ್ರಿ ಅಂತ. ಎಲ್ಲ ಜರ್ಕಿನ್ ನೆನ್ನೆ ಹಾಕೊಂಡು ಹೋಗಿದ್ದೆ, ನೆನ್ನೆ ಫುಲ್ ನೆಂದು ಅದೇ. ಬಿಸಿಲಿತ್ತಲ್ಲ ಇವತ್ತು, ಒಣಗಿತ್ತು. ಇವ್ರು ಹಾಕೊಂಡು ಹೋಗ್ರಿ ಅಂದ್ರೆ ಇವ್ರಿಗೆ ಹಾಕೊಂಡು ಹೋಗಲ್ಲ ಇವರು. ನಾವು ಹಂಗ ಅನ್ಕೊಳ್ಳೋದು, ಅಯ್ಯೋ ಎಲ್ಲಿ ನೆನ್ತ್ಕೊಂಡ್ ಬರ್ತಾರೋ ಅಂತ. ಅಷ್ಟೊತ್ತಿಗೆ ಮಳೆನೇ ನಿಂತೋಯ್ತು. ಇವ್ರು ಬರೋ ಟೈಮ್ ರಾಜಗುಂಟೆ ಮಳೆ ಇರಲಿಲ್ಲ. ಆಮೇಲೆ ಇಲ್ಲಿ ಈಗ ಮರನಹಳ್ಳಿ ಬಂದಾಗ ಅಲ್ಲಿ ಫುಲ್ ಮಳೆ ಬಿದ್ದು ನಿಂತೋಗಿತ್ತು. ಸ್ವಲ್ಪ ಒಂದು 10 ನಿಮಿಷ ಮುಂದೆ ಬಂದಿದ್ರೆ ನೆಂದೋಗ್ಬಿಡ್ತಾ ಇತ್ತು ಮಳೆ. ಅರ್ಶಿನ ಹಾಕು ಒಂದು ಸ್ವಲ್ಪ. ಅದಕ್ಕೆ ಹೇಳಿದ ಅವಾಗ ಅರ್ಶಿನ ಹಾಕ ಅಂತ ಹೇಳಿದ. ಅಲ್ಲೂ ಹಂಗೆ ನೋಡಿದ್ರೆ ಇರ್ಲಿ ಬಿಡು, ಏನಾಗ. ಸಾಕಲ್ಲ? ತಲೆ ಮಟನ್ ಕಟ್ ಮಾಡ್ಕೊಟ್ಟಾರೆ, ಅಲ್ಲೂ ಒಂದು ಅದ್ರಾಗೆ ಐತಿ. ಇಲ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮಟನ್ ಅಂತಂದ್ರೆ ಅಲ್ಲ. ಮಟನ್ ಆದ್ಮೇಲೆ ಸ್ವಲ್ಪ ಅದೇ ಸಣ್ಣ ಪುಟ್ಟ ಇದ್ದೇ ಇರ್ತದೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು ಅಲ್ಲ. ಸ್ವಲ್ಪ ಇಟ್ಟಬೇಕಲ್ಲ. ಫ್ರೈ ಆಗಲಿ. ಎಷ್ಟು ಕೂಗ್ಸೋದು ಇವಾಗ? ನೀನೇ ಹೇಳ್ಬೇಕು. ಮೊದಲೇ ಎಂಟ ಮಾಮೂಲಿ ಎಂಟೇ ಕೂಗಿಸ್ತಾ ಇದ್ದು. 10. ಮತ್ತೆ ಇದಕ್ಕೆ ಸ್ವಲ್ಪ ಅದೇ 8 ಅಂದ್ರೆ ತಲೆ ಮಟನ್ ಅಂದ್ರೆ ಜಾಸ್ತಿ ಗಟ್ಟಿ ಇರುತ್ತಲ್ಲ, ಒಂದು 10 ವಿಸಿಲ್ ಹೊಡ್ಸ್ರೆ ನುಣ್ಣಗೆ ಬೇಯ್ದು ಹೋಗ್ಬೋದು. ಫ್ರೈ ಮಾತ್ರ ಇವಾಗ ಸಾರಿಗೆ ಇಷ್ಟೊಂದು ಒಪ್ಸಿದ್ದೀನಿ. ಫ್ರೈ ಮಾಡ್ಕೆ ಮಾಡಲ್ಲ, ನಾನೇ ಮಾಡ್ಬೇಕಾ? ಲಿವರ್ ಫ್ರೈ. ಲಿವರ್ ಫ್ರೈ ಮಾಡಲ್ಲ, ಅದ್ರಲ್ಲೂ ಮೆದ್ಲು ಕೂಡ ಬಂದೈತೆ. ಎಷ್ಟು ಚೆನ್ನಾಗಿರುತ್ತಮ್ಮ ಒಂಥರ ತಿನ್ನಕ್ಕೆ, ಮೆತ್ತಿಗದ. ಮಸಾಲೆ ಹಾಕ್ತೇನೆ ನೋಡಿ. ಸ್ವಲ್ಪ ಹೀಟ್ ಆಗ್ಲಿ ಸಾಕಾ? ಸಾಕು. ಮಸಾಲೆ ಹಾಕೋಣ. ಇವಾಗೆಲ್ಲ ರುಬ್ಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ನೋಡ್ತಾ ಇದ್ದೀರಾ ನೀವು. ಸ್ವಲ್ಪ ನೀರು ಇಲ್ಲ, ಅದ್ರ ಫ್ರೈ ಆಗಲಿ ತಡಿ ಒಂದು ಸ್ವಲ್ಪ. ಮಸಾಲೆ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ಅದು ತಕ್ಕನಂಗೆ ಇದು ಸಾಂಬಾರು ಒಳ್ಳೆ ಟೇಸ್ಟ್ ಬರ್ತದೆ.
ಮಸಾಲೆ ನಾವು ಹೆಂಗೆ ರುಬ್ತೀವೋ ಹಂಗೆ ಅದು ತಕ್ಕಂಗೆ ಟೇಸ್ಟ್. ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಲಿಲ್ಲ, ಮಸಾಲೆ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಫ್ರೈ ಮಾಡಿದ್ರೆ ಸ್ವಲ್ಪ ರುಚಿಯೆಲ್ಲ ಇಟ್ಕೊಳ್ಳುತ್ತೆ. ಚೆನ್ನಾಗಿ ಉಪ್ಪು ಹಾಕೋದು ಬೇಡವಾ? ಇವಾಗ ಹಾಕ್ಬಿಡು. ಸ್ವಲ್ಪ ಫ್ರೈ ಆದ್ಮೇಲೆ ಹಾಕೋಣ. ಇವಾಗ ಹಾಕು. ಎಲ್ಲ ನನ್ನೇ ಕೇಳ್ಕೊಂಡು ಮಾಡ್ತಾವ್ರೆ. ಇನ್ನೇನಿಲ್ಲ, ನಾನೇ ಹೇಳ್ಕೊಟ್ಟಿದ್ದಂಗೆ ಆಯ್ತಲ್ಲ ಅಮ್ಮ. ಹೌದು, ಏನೇನು ಮಾಡ್ತಿದ್ದೆ ಮದುವೆಗಿನ ಮುಂಚೆ ಅಡುಗೆನ? ಏನು ಮಾಡಲಿ, ಮಸಾಲ ಚಿತ್ರಾನ್ನ ಎಷ್ಟು ಸ್ಪೂನ್ ಹಾಕಿ? ಒಂದೂವರೆ. ಹಾಂ ಸಾಕು. ಆಮೇಲೆ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಅಂದ್ರೆ ಇವ್ರ ಮಮ್ಮಿ ಏನಾದರೂ ಸಾಂಬಾರು ಒಂದು ಸ್ವಲ್ಪ ಏನೋ ಮಿಸ್ಟೇಕ್ ಮಾಡಿದರೆ ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಎಲ್ಲ ಕುಟ್ಟಾಕ್ಬಿಟ್ಟು ಮ್ಯಾನೇಜ್ ಮಾಡೋ. ಏನಮ್ಮ? ಟೊಮೊಟೊ ಆಮೇಲೆ ಜೀರಿಗೆ, ಹಾಂ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ಟೇಸ್ಟಾಗಿ ಮಾಡ್ಕೊತಾ ಇದ್ದೀನಿ ನಾನು. ನೀರು ಹಾಕೋಣ? ಇನ್ನೊಂದು ಸ್ವಲ್ಪ ಕೊಡ್ಲಾ? ಇಲ್ಲ, ಆ ಲೆವೆಲ್ಗೆ ಅವ್ರಿಗೂ ಹಾಕೋಣ. ಗಟ್ಟಿ ನೋಡ್ಕೊ, ಒಂದು ಸ್ವಲ್ಪ ಮೀಡಿಯಮ್ ಆಗಿ. 10 ವಿಸಿಲ್ ಹೊಡ್ಸೋದು. ಕೂಗಿ ಅದೇ ಗಟ್ಟಿ ಆಗುತ್ತೆ. ಬೇಕಾದ್ರೆ ನೋಡು ಕೂಗಿದ್ಮೇಲೆ. ಮತ್ತೆ ಕರೆಕ್ಟ್ ಆಗೈತೆ ಬಿಡು. ಸ್ವಲ್ಪ ಟೇಸ್ಟ್ ನೋಡೋದಾ? ಹಾಂ, ನೋಡೋಣ. ಸ್ವಲ್ಪ ಉಪ್ಪು ಒಂದಷ್ಟೇ, ಇನ್ನೆಲ್ಲ ಕರೆಕ್ಟಾಗಿ ಹಾಕಿದ್ಯಾ? ಖಾರ ಎಲ್ಲ ಕರೆಕ್ಟ್ ಆಗೈತೆ. ಉಪ್ಪು ಇನ್ನೊಂದು ಸ್ಪೂನ್ ಹಾಕೋಣ? ಸಾಕು. ಒಂದು ಕುದಿ ಬರೋವರೆಗೂ ಕುದಿಸ್ಬಿಡೋಣ, ಆಮೇಲೆ ಮುಚ್ಚಿಬಿಡೋಣ. ಕುಡ್ಗೋಲ್ ಇವಾಗ ಇಕ್ಕದ? ಆಮೇಲೆ ಲಾಸ್ಟ್ ಏನೆಲ್ಲ ಫೈನಲ್ ಟಚ್ ಆದ್ಮೇಲೆ ಕುಡ್ಗೋಲು ಏನು ಸಿಗ್ತಾರೆ ಅಂತಂದ್ರೆ ದೃಷ್ಟಿ ಏನಾಗಿದೆ ಆಚೆಯಿಂದ ತಗೊಂಬಂದಿರ್ತೀವಲ್ಲ, ದೃಷ್ಟಿ ಹೋಗ್ಲಿ ಅಂತ ಕುಡ್ಗೋಲು ಸ್ವಲ್ಪ ಬೆಂಕಿ ಬಿಟ್ಬಿಟ್ಟು ಬಿಸಿ ಮಾಡಿ 3 ಸಲ ನೀರು ಇಳಿಸ್ಬಿಟ್ಟು ಹೊರಕ್ಕೆ ಇದಕ್ಕೆ ಇಕ್ಬಿಡೋದು. ಆಮೇಲೆ ಒಂದು ಪೀಸ್ನ ಇಳೆ ತೆಗೆದು ಆಚೆ ಹಾಕ್ಬಿಡೋದು ಅಷ್ಟೇ. ಚಳಿನ ಕೈ ತಣ್ಣಗವ. ಏನು ಚಳಿಯನ್ನು ನೆನ್ನೆ ಫುಲ್ ನೆಂದೋಗ್ಬಿಟ್ಟಿದೆ. ಮೊನ್ನೆ ಎಲ್ಲ ಫುಲ್ ನಮ್ಮ ಮಾವ ಬೆಚ್ಚಗೆಲ್ಲ ಬೆಸಿದ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೆಚ್ಚಗೆ ಇದ್ಬಿಟ್ಟಿದ್ರು. ಎಲ್ಲ ಸಕ್ಕತ್ತಾಗಿ ಬಂದೈತೆ ಸಾರು. ಮಸಾಲೆಗೆ ಮಾತ್ರ ಗಮ್ ಅಂತೈತೆ. ಯಾರೆಲ್ಲ ಮಾಡ್ಕೊಟ್ಟಿರೋದು? ನಾನಲ್ವಾ? ಅದಕ್ಕೆ ಮಸಾಲೆ ಹೆಂಗೆ ಗಮ್ ಅಂತ ಇದು ಸ್ಮೆಲ್ಲು ಹಂಗೆ ಇದೆ. ಗಮ್ ಅಂತ ಮಸಾಲೆ ಹೆಂಗ್ ರುಬ್ತೀವೋ ಅದು ತಕ್ಕನಾಗೆ ಸಾಂಬಾರು. ಮಸಾಲೆ ಸರಿಯಾಗಿ ರುಬ್ಬಿಲ್ಲ ಅಂತಂದ್ರೆ ಟೇಸ್ಟೇ ಹೊರಟೋಗುತ್ತೆ. ಅಂದ್ರೆ ನಂದಿ ಎಲ್ಲ ನಾನೇ ಹೆಚ್ಕೊಟ್ಟಿದ್ದೀನಿ. ರುಬ್ಬಿದ್ದು ಮತ್ತು ಒಗ್ಗರಣೆ ಹಾಕಿ ಮಟನ್ ತೊಳೆದು ಮಾತ್ರ ಇವರು. ತಲೆ ಕಾಲು ಮಟನ್ ಚೆನ್ನಾಗಂತದೆ. ಕುದಿ ಬಂತ? ಬಿಸಿ ಆಗತ್ತೆ ಅಷ್ಟೇ. ಒಂದು ಕುದಿ ಬಂದ್ಬಿಟ್ಟು ಗುಂಡ ಅಂತೂ ಅರ್ಧಕ್ಕರ್ಧ ಅಮ್ಮ ಬರೀ ಬಿರಿಯಾನಿ ತಿನ್ನೋದ್ಕಿಂತ ಅರ್ಧ ಇದ್ ಮಾಡಿದ್ವಲ್ಲ ಪೆಪ್ಪರು, ಅದನ್ನೇ ಚೆನ್ನಾಗಿತ್ತು. ಪೆಪ್ಪರ್ ನಾವು ಸ್ವಲ್ಪ ಪೆಪ್ಪರ್ ಡ್ರೈ ಚೆನ್ನಾಗಿ ಮಾಡ್ಬೇಕು. ಚಿಕನ್ದು ಚೆನ್ನಾಗಿರೋದು. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಅಲ್ಲ, ಚಿಕನ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದ್ಯಾ? ನಾನು ಆಲ್ರೆಡಿ ಮುದ್ದೆ ಕೂಡ ಇಕ್ಕಿದ್ದೀನಿ. ಯಾಕಂದ್ರೆ ಟೈಮ್ ಎಷ್ಟಾಯ್ತಮ್ಮ? ಆಯ್ತು, ಎಷ್ಟು ನಮ್ಮ ಬರೋವಾಗೇನೆ 7 ಗಂಟೆ 7 ಕಾಲ 8:08 ಅದಕ್ಕೆ ಮುದ್ದೆಗೆ ಇಕ್ಬಿಟ್ಟಿದ್ದೀನಿ. ಯಾಕಂದ್ರೆ ಮಾವ ಅತ್ತೆ ಹೊಟ್ಟೆ ಹಸ್ಕೊಂಡು ಎಷ್ಟೊತ್ತವರೆಗೂ ಇರಲ್ಲ, ಅವ್ರಿಗೆಲ್ಲ ಬೇಗ ಬೇಗ ಊಟ ಬೇಕು. ಮೊದಲು ನಮ್ಮ ಮನೆಗೆ ಹೆಂಗ್ ಗೊತ್ತಾ, 7 ಗಂಟೆಗೆ ಊಟ ಮಲ್ಕೊಳ್ಳೋದು 7 ಗಂಟೆ ಊಟ ಮಾಡಿ ಹಂಗೆ ಬೇಗ ಮಲ್ಕೊಳ್ಳೋದು. ಅವಾಗೆಲ್ಲ ಫೋನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಏನಿಲ್ಲ ಅತ್ತ. ಟಿವಿ ಇತ್ತಾ? ಟಿವಿ ಇತ್ತು. ಟಿವಿ ಇದು ಕೇಬಲ್ ಹಾಕ್ಸ್ಬೇಕಾಯ್ತು. ಕೇಬಲ್ ತಿಂಗಳು ಕಟ್ಬೇಕಾಯ್ತು. 50 ರೂಪಾಯಿ ತಿಂಗಳಿಗೆ. ಅಷ್ಟು ಬಡತನ ಇರೋದ್ರಿಂದ ನಮಗೆ ಕೇಬಲ್ ಇಲ್ಲ. ಡಿ 1 ಚಂದನ ನೋಡ್ತಾ ಇದ್ದು. ಅದು 8 ಗಂಟೆ ಗಂಟ ಬರೋದು ಕನ್ನಡ. ಅದಾದ್ಮೇಲೆ ಹಿಂದಿ
ಹಿಂದೆ ಬಂದ್ಬಿಡೋದು. ಅದೊಂದೇ ಚಾನಲ್ ಅಲ್ಲ ಅವಾಗಿದ್ದು. ಇವಾಗೆಲ್ಲ ನೋಡಿ, ಇವಾಗೆಲ್ಲ ಕುತ್ಕೊಂಡೆಲ್ಲ ಮೊಬೈಲ್ ಹಿಂಗೆ ತಲೆ ಬೋಸ್ಕೊಂಡು ನೋಡ್ತಾ ಇರ್ತಾರೆ ಹೊತ್ತು ಬೇರೆ ಆಕ್ಟಿವಿಟೀಸ್ ಏನಿಲ್ಲ. ಅದು ನಿಧಾನಕ್ಕೆ ಕೂತಿರುತ್ತೆ. ಅದು ಕೂಗೋ ಅಷ್ಟೊತ್ತಿಗೆ ಮುದ್ದೆ ಮುದ್ದೆ ಮಾಡ್ಬಿಡ್ತೀನಿ. ಅದು ಮುದ್ದೆ ಸ್ವಲ್ಪ ಮೆತ್ತ ಮಾಡಿ, ಯಾಕಂದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಇದಿತ್ತು ಅಂದ್ರೆ ಗಟ್ಟಿ ಆಗೋದು, ಬಿಟ್ಬಿಟ್ರೆ ಹಂಗೆ. ನಾವು 7 ಗಂಟೆಗೆ ಮಾಡಿದ್ರು ಅಷ್ಟೇ. ನಮ್ಮ ಮಾವ ಅತ್ತೆ ಊಟ ಮಾಡೋದು 8-8:30. ಅದಕ್ಕೇನೆ ನಾನು ಈ ನೆಕ್ಸ್ಟ್ ಈ ಟೈಮಿಂದನೂ 8-8:30 ಮುದ್ದೆ ಮಾಡೋದು. ಫಸ್ಟ್ನದು. ಇವಾಗ 10 ಕೂಗ್ಲಿ. ಬಿಸಿ ಬಿಸಿ ಮುದ್ದೆ ರೆಡಿ ಆಯ್ತು. ಶುಂಠಿನಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ್ಯಾಚುರಲ್ ಆಗಿ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಈ ಅಂಗಡಿಗೆ ರೆಡಿಮೇಡ್ ತಗೊಂಬಂದು ಏನಂತಂದ್ರೆ ಅದಕ್ಕೇನೇನೋ ಬೇರೆ ಕಲಬೆರಕೆ ಎಲ್ಲ ಮಾಡಿರ್ತಾರೆ, ಅದು ಇಷ್ಟೊಂದು ಟೇಸ್ಟ್ ಬರಲ್ಲ. ನಾವು ಇದಕ್ಕೆ ಮಸಾಲೆ ಗಿಸಲೆ ಏನು ಹಾಕ್ತಾ ಇಲ್ಲ. ಸಿಂಪಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಇನ್ನು ಧನಿಯಾ ಪುಡಿ ಖಾರದ ಪುಡಿ. ಲಂಗ್ಸ್ ಫ್ರೈ ಮಾಡ್ತಾ ಇದ್ದೀವಿ ಅಲ್ಲಮ್ಮ. ಕರ್ಕೊಂಬಂದು ನಮ್ಮನ್ನು ಹತ್ತಿರ ಅವನು ವಿಜಿಲಿಗೆ ಎದ್ರಕೊಂತಾನೆ. ಆವಾಗಲೇ ಪಾಪ ವಿಜಿಲ್ ನೋಡ್ಬಿಟ್ಟು ಎದ್ರಕೋಗ್ಬಿಟ್ಟಿದ್ದ. ಒಂದು ಸ್ವಲ್ಪ ಜೋರಾಗಿ ಅಳ್ತಾ ಇದ್ದ ವಿಜಿಲ್ ನೋಡಿ ಕೂಗದ್ನ. ನೀನು ಹೋಗಮ್ಮ ಮಗು ನೋಡ್ಕೋ. ನಾನು ಜೋರಾಗಿ ಇದು ಮಾಡ್ತಾನೆ. ಆಗೋ ಬಂದ ಸೌಂಡ್ ವస్తుంది. ಓಡ 7 ಸೈಡ್ ಹೋಗು ನಾನು ಮಾಡ್ತೀನಿ. ಹೋಗಪ್ಪ, ಅವ್ನು ಜೋರಾಗಿ ಬಿಡ್ತಾನೆ. ಈಗ ಹೊಡೆಯೋಣ ಕುಕ್ಕರ್ಗೆ. ಈಗ ಹೊಡೆದೆ. ಆ ಸೌಂಡ್ ಮಾಡಲ್ಲ, ಸುಮ್ಮನೆ ಮಾ. ಮಟನ್. ಇದು ಲಂಗ್ಸ್ ಫ್ರೈ. ನನ್ನ ಮಗ ಬಂದಾನ ಇವತ್ತು. ಏಕೆ ಚೆನ್ನಾಗಿ ಬರ್ಲಿಲ್ಲ. ಚಾಟ್ ಮಿಕ್ಸರ್ ಎಷ್ಟೇ ಇದು ಸುಡ್ತಾರಲ್ಲ, ಇದು ಸಾರು ಏನಷ್ಟು ತಿನ್ನೋರು. ಅದಕ್ಕೆ ಸಾರೊಳಿಗೆ ಹಾಕಿಲ್ಲ, ಫ್ರೈ ಮಾಡೋಣ ಅಂದ್ಬಿಟ್ಟು ಫ್ರೈ ಮಾಡ್ತಾ ಇದೀವಿ ಇವಾಗ. ಅಮ್ಮ ವಿಸಿಲ್ ಬರೋ ಟೈಮು. ಬಂದು ಬರುತ್ತೆ ಇವಾಗ. ಹೋಗು. ಇಲ್ಲಿ ಮಟನ್ ಸಾರು ಸಖತ್ತಾಗಿ ರೆಡಿಯಾಗಿದೆ. ಎಲ್ಲ ಆಗೋಗೈತೆ ನೋಡಿ, ಸಖತ್ತಾಗಿ ಬಂದಿದೆ. ಈ ಕಡೆ ಅದೇ ಅಷ್ಟು ದಪ್ಪ ಇದ್ವು, ಅಷ್ಟು ಸಣ್ಣ ಅಷ್ಟು ಚೆನ್ನಾಗಿದ್ದು. ಇಷ್ಟೇ ಆಗಿದ್ದು. ಈ ಕಡೆ ಫ್ರೈ ಕೂಡ ರೆಡಿಯಾಗಿದೆ ಲಂಗ್ಸ್ದು. ಇವಾಗಂತೂ ಘಮ 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 ಅಂತ ಇದೆ. ಬ್ಯಾಟಿಂಗ್ ಮಾಡ್ಕೊಂಬಿಟ್ರೆ ಸಾಕು ಅನಿಸ್ತದೆ.